ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳು ನಗುವ, ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ಮೀನರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ದೈವ ಬಲವಿರುವಂತಹ ಗುರು ಹಾಗೂ ಶುಕ್ರ ಗ್ರಹದ ಆಶೀರ್ವಾದವಿರುವಂತಹ ಜೀವನದಲ್ಲಿ ಎಂತಹ ಧರ್ಮ ಸಂಕಷ್ಟಗಳು ಕಷ್ಟಗಳು ಬಂದು ಅದನ್ನೆಲ್ಲ ತಾಳ್ಮೆಯಿಂದ ಜಯಿಸುವಂತಹ ಬ್ಯೂಟಿಫುಲ್ ಮೀನರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜಯ ಗಳಿಸಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಒಬ್ಬರು ಶಿಲ್ಪಿಯನ್ನ ಕೇಳಿದರಂತೆ, ನೀವು ಹೇಗೆ ಅಷ್ಟು ಸುಂದರವಾದಂತಹ ಶಿಲೆಗಳನ್ನು ಕೆತ್ತುತ್ತೀರಾ ಅಂತ. ಆಗ ಆ ಶಿಲ್ಪಿ ಹೇಳಿದರಂತೆ, ನಾನೇನು ಕೆತ್ತುವುದು, ಆ ಸೌಂದರ್ಯ ಆ ಕಲ್ಲಿನಲ್ಲೇ ಇರುತ್ತದೆ. ಅದರಲ್ಲಿ ಬೇಡದೇ ಇರುವುದನ್ನು ಮಾತ್ರ ನಾನು ಕೆತ್ತು ಆ ಕಲ್ಲಿಗೆ ಸುಂದರವಾದಂತಹ ಆಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ರಂತೆ. ಹಾಗೆಯೇ ಮೀನರಾಶಿಯವರಲ್ಲಿಯೇ ಸಂತೋಷ ಸೌಂದರ್ಯ ಅಡಗಿರುತ್ತದೆ. ದೇವರು ಕೆಲವು ಕಷ್ಟಗಳನ್ನು ಪರೀಕ್ಷೆಗಳನ್ನು ಕೊಟ್ಟು ನಿಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ಅನಾವಶ್ಯಕ ವಿಚಾರಗಳನ್ನು ಕಿತ್ತು ಬಿಸಾಕಬೇಕು ಅಂತ ಹಾಗೆ ಮಾಡ್ತಾರೆ. ಸಂತೋಷ ನಮ್ಮಲ್ಲಿಯೇ ಇರುತ್ತದೆ. ಯಾವ ವಿಚಾರಗಳನ್ನು ನಿಮ್ಮ ಜೀವನದಿಂದ ದೂರ ಮಾಡಿದರೆ ನೀವು ಸಂತೋಷವಾಗಿರಬಹುದು ಹಾಗೂ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಆರಿಸಬಹುದು ಅಂತ ನೋಡೋಣ. ಮೀನರಾಶಿಯವರಿಗೆ ದೇವರು ಕಷ್ಟ ಕೊಡುತ್ತಿದ್ದಾರೆಂದರೆ ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸಲು, ಆ ಕಷ್ಟಗಳನ್ನು ಎದುರಿಸುವಷ್ಟು ಬಲಗೊಳಿಸುತ್ತಾರೆ ಅಂತ ತಿಳ್ಕೊಳ್ಳಿ. ಕಷ್ಟ ಬಂದಾಗ ಕುಗ್ಗದೆ ಧೈರ್ಯವಾಗಿರಬೇಕಾಗುತ್ತದೆ. ಮೀನರಾಶಿಯವರು ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ಬೇಕಾದಂಥ ಮೊದಲನೆಯ ಪ್ರತಿಜ್ಞೆ ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ. ನನ್ನ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಮೀನರಾಶಿಯು ಗುರುಗ್ರಹದ ಅಧಿಪತ್ಯವಿರುವಂತಹ ಜ್ಞಾನವಂತ ಸೌಂದರ್ಯವಂತ ರಾಶಿ. ಮೀನರಾಶಿಯಲ್ಲಿ ಜ್ಞಾನಕಾರಕ ಗುರುಗ್ರಹ, ಸೌಂದರ್ಯಕಾರಕ ಶುಕ್ರಗ್ರಹ ಉಚ್ಚತ್ವವನ್ನು ಪಡೆಯುವಂತಹ ರಾಶಿ. ಆದರೆ ಬುಧಗ್ರಹ ನೀಚವಾಗುವಂತಹ ರಾಶಿಯಾಗಿರುವುದರಿಂದ ಕೆಲವು ತೀರ್ಮಾನ ತೆಗೆದುಕೊಳ್ಳಲು ಸ್ವಲ್ಪ ಒದ್ದಾಟ ಮಾಡ್ತೀರಾ. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತದೆ. ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ. ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಎಂಬಂಥ ಸೆಲ್ಫ್ ಡೌಟನ್ನು, ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಮೀನರಾಶಿಯವರಿಗೆ ಕಲಾ ಸರಸ್ವತಿಯ ಸಂಪೂರ್ಣ ಆಶೀರ್ವಾದವಿರುತ್ತದೆ. ಭಯಪಡದೆ ನಿಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು ಸಾಮರ್ಥ್ಯಗಳನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. ಮೀನರಾಶಿಯವರು ಕೈಗೊಳ್ಳಬೇಕಾದಂಥ 2ನೇ ಪ್ರತಿಜ್ಞೆ, ನಾನು ಕಲ್ಪನಾ ಲೋಕದಲ್ಲಿ ವಿಹರಿಸದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡುತ್ತೇನೆ, ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತೇನೆ ಎಂಬಂಥ ನಿರ್ಧಾರವನ್ನು ಮಾಡಿ. ಮೀನರಾಶಿ ಜಲತತ್ವ ರಾಶಿಯಾಗಿರುವುದರಿಂದ ನೀವು ತುಂಬ ಭಾವನಾತ್ಮಕ ಕಲ್ಪನಾತ್ಮಕ ಜೀವಿಗಳು. ತುಂಬ ಎಮೋಷ್ನಲ್ ಆಗಿರುತ್ತೀರಾ, ತುಂಬ ಸೆನ್ಸಿಟಿವ್ ಆಗಿರುತ್ತೀರಾ. ನಿಮ್ಮ ಈ ಗುಣಗಳು ನಿಮ್ಮ ಸ್ನೇಹಿತರು ಸಂಬಂಧಿಕರು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ದುಃಖವನ್ನು ಕೊಡುತ್ತಾರೆ. ಆದ್ದರಿಂದ ಅಯ್ಯೋ ಪಾಪ ಅನ್ನುವಂತಹ ಕರುಣೆಯ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ಇರಬೇಕಾಗುತ್ತದೆ. ಬೇರೆಯವರು ದುಃಖದಲ್ಲಿದ್ದರೆ ಅವರ ದುಃಖವನ್ನು ನಿಮ್ಮ ದುಃಖ ಅಂತ ಭಾವಿಸುತ್ತೀರಾ. ಈ ನಿಮ್ಮ ಓವರ್ ಕೇರಿಂಗ್, ಓವರ್ ಎಮೋಷ್ನಲ್ ಗುಣದಿಂದಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರಬಹುದು. ನೀವು ನಿಮ್ಮ ಓವರ್ ಪ್ರೊಟೆಕ್ಟಿವ್ ಗುಣವನ್ನು ಕಡಿಮೆ ಮಾಡಿಕೊಳ್ಳಿ. ಯಾರಿಗೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ತೋರಿಸಬೇಕು, ಎಷ್ಟು ಸಹಾಯವನ್ನು ಮಾಡಬೇಕು ಅಷ್ಟೇ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಇಲ್ಲದಿದ್ದರೆ ನಿಮ್ಮ ಈ ವೀಕ್ನೆಸ್ಸನ್ನು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಬಂಡವಾಳ ಮಾಡಿಕೊಂಡು ಅವರ ಬೇಳೆಯನ್ನು ಅವರು ಚೆನ್ನಾಗಿ ಬೇಯಿಸಿಕೊಳ್ತಾರೆ. ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ. 3ನೇಯದಾಗಿ, ಮೀನರಾಶಿಯವರು ಹಣ ಉಳಿತಾಯದ ಕಡೆ ಗಮನವನ್ನು ಕೊಡಿ. ಮೀನರಾಶಿಯವರು ಹಣವನ್ನು ತುಂಬ ಬಾರ್ಗೇನ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಖರ್ಚನ್ನು ಮಾಡುತ್ತೀರಾ. ಆದರೆ ಶಾಪಿಂಗ್, ಗೋಲ್ಡ್, ಲಕ್ಸುರಿಯಸ್ ಥಿಂಗ್ಸ್ ಅಂತ ಬಂದರೆ ಹಣವನ್ನು ಮನಸ್ಸೋ ಇಚ್ಛೆ ಖರ್ಚು ಮಾಡ್ತೀರಾ. ನಿಮ್ಮ ಸೌಂದರ್ಯಕ್ಕೋಸ್ಕರ, ನಿಮ್ಮನ್ನು ನೀವು ಸುಂದರವಾಗಿ ಕಾಣುವಂತೆ ಮಾಡಿಕೊಳ್ಳಲು ಹಣವನ್ನು ಖರ್ಚು ಮಾಡ್ತೀರಾ. ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 12ನೇ ರಾಶಿಯಾಗಿದೆ. 12ನೇ ಭಾವ ಅಂದರೆ ಮೋಕ್ಷ ಭಾವ.
ಖರ್ಚಿನ ಭಾವ ಅಂತ ಕರೆಯಬಹುದು. ಆದ್ದರಿಂದ ನಿಮ್ಮ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಮುಂದಿನ ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡಿ. ಹಣದ ಜೊತೆಗೆ ಒಳ್ಳೆ ಹೈಯರ್ ಪೊಸಿಷನ್ನಲ್ಲಿರುವಂತಹ ಸ್ನೇಹವನ್ನು ಬೆಳೆಸಿ ಸ್ನೇಹಿತರನ್ನು ಮಾಡಿಕೊಳ್ಳಿ. ನಿಮ್ಮ ಜ್ಞಾನಕ್ಕೆ ಸರಿಸಾಟಿ ಇರುವವರ ಜೊತೆ ಮಾತ್ರ ಬೆರೆತು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡಿ. ನಾಲ್ಕನೆಯದಾಗಿ, ಮೀನರಾಶಿಯವರು ಘಟಿಸಿ ಹೋದಂತಹ ಘಟನೆಗಳಿಗೆ ಅಂಟಿಕೊಂಡಿರದೆ ಅದನ್ನು ಮರೆತು ಮುಂದೆ ಹೋಗುತ್ತಿರಬೇಕು. ನಿಮ್ಮ ಜೀವನದಲ್ಲಿ ನಡೆದು ಹೋದಂಥ ಕೆಲವು ಕಹಿ ಘಟನೆಗಳನ್ನು ಪದೇ ಪದೇ ನೆನಪು ಮಾಡಿಕೊಂಡು ದುಃಖವನ್ನು ಪಡಬೇಡಿ. ಮುಂದೆ ಹೋಗುವಂತಹ ನಿರ್ಧಾರವನ್ನು ಮಾಡಿ. ನೋವು ಕೊಡುವಂತಹ ಕಹಿ ನೆನಪು, ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ನಿಮ್ಮ ಜೀವನ ಸರಿಹೋಗುವ ಹಾಗಿದ್ದರೆ ಅದನ್ನು ನೆನಪು ಮಾಡಿಕೊಳ್ತೀರಿ. ಸಾಧ್ಯನಾ? ಇದು ಸಾಧ್ಯವಿಲ್ಲ. ಆದ್ದರಿಂದ ಸಿಹಿಯಾದಂತಹ ಸುಮಧುರವಾದಂತಹ ನೆನಪುಗಳನ್ನು ಮಾತ್ರ ನಿಮ್ಮ ಜೊತೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನೀವು ಜೀವನದಲ್ಲಿ ಸಂತೋಷವಾಗಿ ಯಶಸ್ಸಿನ ಕಡೆ ಹೆಜ್ಜೆಯನ್ನು ಇಡಬಹುದು. ಐದನೆಯದಾಗಿ, ನಿಮ್ಮ ಜಾಬ್ ಅಥವಾ ಬಿಸ್ನೆಸ್, ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ಒಂದು ಸಾರಿ ಪ್ರಯತ್ನವನ್ನು ಪಡುತ್ತೀರಾ. ಎರಡನೇ ಸಾರಿ ಪ್ರಯತ್ನವನ್ನು ಪಟ್ಟು ಆ ಕೆಲಸ ಸಕ್ಸಸ್ ಆಗದಿದ್ದರೆ ಆ ಪ್ರಯತ್ನವನ್ನು ಮುಂದುವರಿಸಬೇಡಿ. ಮರಳಿ ಯತ್ನವ ಮಾಡು, ಸತತ ಪ್ರಯತ್ನವ ಮಾಡು ಅಂತ ಹೇಳ್ತಾರೆ. ಬಟ್ ಮೀನರಾಶಿಗೆ ಈ ಮಾತು ಸೂಟ್ ಆಗುವುದಿಲ್ಲ. ಯಾಕಂದರೆ ಗುರುವಿನ ಆಶೀರ್ವಾದವಿರುವಂತಹ ರಾಶಿ. ದೇವರಿಗೆ ಗೊತ್ತು ನಿಮಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು, ಎಷ್ಟು ಕೊಡಬೇಕು ಎಂದು. ಆದ್ದರಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಬೇರೆಯವರ ಮಾತುಗಳಿಗೆ ನಿಮ್ಮ ಮನಸ್ಸಿಗೆ ಇಷ್ಟವಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಸೋಲೆ ಬರದ ಹಾಗೆ ದೇವರು ಖಂಡಿತವಾಗಿಯೂ ಕೈ ಹಿಡಿಯುತ್ತಾರೆ. ನಿಮಗೆ ತೊಂದರೆ ಕೊಟ್ಟವರಿಗೂ ಸಹ ನೀವು ಕೆಟ್ಟದ್ದನ್ನು ಬಯಸುವುದಿಲ್ಲ. ಆದರೆ ನಿಮಗೆ ತೊಂದರೆ ಕೊಟ್ಟಂತಹ ನಿಮ್ಮ ಮನಸ್ಸನ್ನು ನೋಯಿಸಿದವರಿಗೆ ಆ ದೇವರು, ಈ ಪ್ರಕೃತಿ ನಿಮ್ಮ ಪರವಾಗಿ ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡುತ್ತದೆ. ಮೀನರಾಶಿಯವರು ಧೈರ್ಯವಾಗಿರಿ. ನಿಮ್ಮ ಸಾಮರ್ಥ್ಯ, ನಿಮ್ಮ ಜ್ಞಾನದ ಮೇಲೆ ನಂಬಿಕೆಯನ್ನು ಇಡಿ. ದೇವರ ಮೇಲೆ, ಧರ್ಮದ ದಾರಿಯಲ್ಲಿ ನಡೆದರೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವ ಶಬ್ದಕ್ಕೆ ಜಾಗವೇ ಇರುವುದಿಲ್ಲ. ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನೇ ನೆನೆಯುವುದು. ಹೌದು ಮೀನರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಗುರು. ನೀವು ಜ್ಞಾನಿಗಳು, ದೈವಭಕ್ತರು. ಆದರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು. ನಿಮಗೆ ಯಾರು ಮೋಸ ಮಾಡಿದರೋ, ಯಾರು ನೋವು ಕೊಟ್ಟರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಈಗ ನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೆಲ್ಲ ನೆನೆಸುತ್ತಾ ಇದೆಲ್ಲ ನಿಜವೇ, ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಧೈರ್ಯದಿಂದ, ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತಲೂ ಮುಖ್ಯ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮಗೆ ನೋವು ಕೊಟ್ಟವರನ್ನು ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ. ಅವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ. ಹಳೆಯ ಗಾಯವನ್ನು ಕೆರೆದು ನೋವು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ. ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಇದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿ ನೀಡುತ್ತದೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನು ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮೀನರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ
ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೋ ಮಾಡಿದ್ದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸುವುದು, ನಂಬಿದವರೇ ನಿಮ್ಮನ್ನ ಪಾತಾಳಕ್ಕೆ ತಳ್ಳುವುದು, ಎಷ್ಟೇ ಒಳ್ಳೆಯವರಾಗಿದ್ದರೂ ಕೊನೆಗೆ ದಡ್ಡ ಎಂದು ಕರೆಸಿಕೊಳ್ಳುವುದು, ಇದೇನಾ ಮೀನರಾಶಿಯವರ ಹಣೆಬರಹ? ಹಗಲು ರಾತ್ರಿ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ? ನಾನು ಯಾವ ತಪ್ಪು ಮಾಡಿದೆ? ನಾನು ಜನರಿಗೆ ಸಹಾಯ ಮಾಡಿದ್ದೆ ತಪ್ಪ? ನನಗೆ ಯಾಕೆ ಹೀಗಾಗುತ್ತಿದೆ? ಕಷ್ಟ ಎಂದು ಬಂದವರಿಗೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡಿದೆ. ಆದರೆ ಸಹಾಯ ಮಾಡಿದವರೇ, ಸಹಾಯ ಪಡೆದವರೇ ಈಗ ನನ್ನನ್ನು ದೂರುತ್ತಿದ್ದಾರೆ ಎಂದು ಎಂದಾದರೂ ನಿಮಗೆ ಅನಿಸಿದೆಯಾ? ಹೌದು ಆತ್ಮೀಯ ಮೀನರಾಶಿಯವರೇ, ನೀವು ಸಾಕ್ಷಾತ್ ದೇವತಾ ಮನುಷ್ಯರು. ಗುರುಗ್ರಹದ ಆಶೀರ್ವಾದ ಪಡೆದ ನೀವು ಈ ರಾಶಿಚಕ್ರದ ಅಂತಿಮ ರಾಶಿ. ಅಂದರೆ ಉಳಿದ 11 ರಾಶಿಗಳ ಜ್ಞಾನ ಮತ್ತು ಅನುಭವ ನಿಮ್ಮ ಒಬ್ಬರಲ್ಲೇ ಇದೆ. ನಿಮ್ಮದು ಕಲ್ಮಶವಿಲ್ಲದ ಹಾಲಿನಂತಹ ಮನಸ್ಸು. ದಾರಿಯಲ್ಲಿ ಹೋಗುವವರ ನೋವಿಗೂ ಕಣ್ಣೀರು ಹಾಕುವ ಕರುಣಾಮಯಿಗಳು ನೀವು. ಕಲೆ, ಸಾಹಿತ್ಯ ಮತ್ತು ದೈವ ಭಕ್ತಿಯಲ್ಲಿ ನಿಮಗೆ ಸಾಟಿ ಇಲ್ಲ. ನಿಮ್ಮ ಇಂಟ್ಯೂಷನ್ ಅಥವಾ ಅಂತಃಪ್ರೇರಣೆ ಅಷ್ಟೊಂದು ಶಕ್ತಿಶಾಲಿ ಅಂದರೆ ಮುಂದೆ ಆಗುವುದನ್ನು ನೀವು ಊಹಿಸಬಲ್ಲಿರಿ. ಆದರೆ ಆತ್ಮೀಯ ಮೀನರಾಶಿಯವರೇ, ಎದೆ ಮೇಲೆ ಕೈ ಇಟ್ಟು ಹೇಳಿ, ಜಗತ್ತಿನ ಕಷ್ಟಗಳಿಗೆಲ್ಲ ಮರುಗುವ ನೀವು ನಿಮ್ಮ ಕಷ್ಟಗಳಿಗೆ ಯಾಕೆ ಪರಿಹಾರ ಕಂಡುಕೊಳ್ಳಲಾಗ್ತಿಲ್ಲ? ಜ್ಞಾನದ ಕಾರಕ ಗುರುವಿನ ರಾಶಿಯಲ್ಲಿ ಹುಟ್ಟಿದ ನೀವು ಜೀವನದ ಪರೀಕ್ಷೆಯಲ್ಲಿ ಯಾಕೆ ಫೇಲ್ ಆಗುತ್ತಿದ್ದೀರಿ? ಎಷ್ಟೋ ಜನ ನಿಮ್ಮ ಕಣ್ಣ ಮುಂದೆ ಬೆಳೆದು ನಿಂತರೂ ನೀವು ಮಾತ್ರ ಇನ್ನೂ ಅಲ್ಲೇ ಇದ್ದೀರಿ. ಅಂದರೆ ಅದಕ್ಕೆ ಕಾರಣವೇನು? ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದಕ್ಕೆ, ಹಣ ನಿಲ್ಲದಿರುವುದಕ್ಕೆ, ಅಥವಾ ಪದೇ ಪದೇ ಮೋಸ ಹೋಗುವುದಕ್ಕೆ ಗ್ರಹಗಳ ದೋಷಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಗುಪ್ತ ದೌರ್ಬಲ್ಯ ಕಾರಣವಾಗಿದೆ. ಹೌದು, ಇದು ಕಹಿ ಸತ್ಯ. ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮ ಅತಿಯಾದ ಒಳ್ಳೆತನದ ಮುಖವಾಡದ ಹಿಂದೆಯೇ ಅಡಗಿದ್ದಾರೆ. ಆ ಒಂದು ಗುಣ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಆವರಿಸಿದೆ ಅಂದರೆ ನೀವು ವಾಸ್ತವ ಪ್ರಪಂಚವನ್ನೇ ಮರೆತು ಭ್ರಮೆಯ ಲೋಕದಲ್ಲಿ ಬದುಕುತ್ತಿದ್ದೀರಿ. ದೇವತೆಗಳಂತೆ ಪೂಜಿಸಲ್ಪಡಬೇಕಾದ ನೀವು ಇಂದು ಕೆಲವರ ಕೈಯಲ್ಲಿ ಆಟದ ಬೊಂಬೆಯಾಗಿದ್ದೀರಿ. ಮೀನರಾಶಿಯವರ ಬದುಕನ್ನೇ ಹಾಳು ಮಾಡುತ್ತಿರುವ ಆ ರಹಸ್ಯವೇನು? ಮತ್ತೆ ನೀವು ಸಮುದ್ರದಂತೆ ಗಾಂಭೀರ್ಯದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಯಾಕಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ಕನ್ನಡಿ. ಆ ದೊಡ್ಡ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಶಕ್ತಿ ಏನೆಂದು ತಿಳಿಯಿರಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಮೀನರಾಶಿಯ ಚಿಹ್ನೆ 2 ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ. ಮೀನರಾಶಿ ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ. ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು. ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು. ಕರುಣೆ, ದಯೆ, ಕ್ಷಮಾಗುಣ 12 ರಾಶಿಗಳಿಗೆ ಹೋಲಿಸಿದರೆ ಮೀನರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು. ಜಲತತ್ವ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ, ನೀರಿನಷ್ಟೇ ಸರಳ, ಶುದ್ಧವಾಗಿರುತ್ತಾರೆ. ಇವರ ವಿಚಾರ, ಮಾತನಾಡುವಂತಹ ರೀತಿ, ಯೋಚಿಸುವಂತಹ ರೀತಿ, ಇವರ ಕಾರ್ಯವೈಖರಿ, ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ, ಸರಳತೆಯನ್ನು ಕಾಣಬಹುದು. ಎಷ್ಟೇ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಕೆಲಸವನ್ನು ಕೊಟ್ಟರೂ ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ಮೀನರಾಶಿಯವರೇ, ನೀವು ನೀರಿನ ತತ್ವದವರು. ನೀರು ಹೇಗೆ ಯಾವ ಪಾತ್ರೆಗೆ ಹಾಕಿದರೂ ಅದರ ಆಕಾರ ಪಡೆಯುತ್ತದೆಯೋ ಹಾಗೆ ನೀವು ಎಲ್ಲರೊಂದಿಗೂ ಹೊಂದಿಕೊಳ್ಳುತ್ತೀರಿ. ಮೊದಲನೆಯದಾಗಿ ನಿಮ್ಮ ಅದ್ಭುತವಾದ ಕಲ್ಪನಾ ಶಕ್ತಿ. ಬೇರೆ ರಾಶಿಯವರಿಗೆ ಕಾಣದ ಸುಂದರ ಜಗತ್ತು ನಿಮ್ಮ ಕಣ್ಣಿಗೆ ಕಾಣುತ್ತದೆ. ಎರಡನೆಯದಾಗಿ ನಿಮ್ಮ ಕ್ಷಮಾಗುಣ. ನಿಮಗೆ ಎಷ್ಟೇ ದ್ರೋಹ ಮಾಡಿದವರನ್ನು ನೀವು ಕ್ಷಮಿಸಿ ಬಿಡುತ್ತೀರಿ. ದ್ವೇಷ ಸಾಧಿಸುವುದು ನಿಮ್ಮ ಜಾಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ತ್ಯಾಗ ಮನೋಭಾವ. ಪ್ರೀತಿಗಾಗಿ, ಕುಟುಂಬಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ. ಇಷ್ಟೆಲ್ಲ ದೈವಿಕ ಗುಣಗಳಿದ್ದರೂ ನೀವು ಯಾಕೆ ಸೋಲುತ್ತಿದ್ದೀರಿ? ನಿಮ್ಮ ಈ ಗುಣಗಳೇ ನಿಮಗೆ ಉರುಳಾಗಿದ್ದು ಹೇಗೆ? ಬನ್ನಿ, ಕಟು ಸತ್ಯವನ್ನ ಎದುರಿಸೋಣ. ಮೀನರಾಶಿಯವರೇ, ನಿಮ್ಮನ್ನ ಯುದ್ಧ ಮಾಡಿ ಯಾರೂ ಸೋಲಿಸಬೇಕಿಲ್ಲ. ನಿಮ್ಮನ್ನ ಮುಳುಗಿಸುತ್ತಿರುವುದು ನಿಮ್ಮ ಆ ಒಂದು ಗುಣ. ಅದೇ ಅತಿಯಾದ ಭಾವುಕತೆ ಮತ್ತು ವಾಸ್ತವ ಪ್ರಜ್ಞೆ ಇಲ್ಲದ ಕುರುಡು ನಂಬಿಕೆ. ಇದು ಕೇಳಲು ಸಾಧಾರಣ ಎನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಕನಸಿಗೆ ನಷ್ಟ.
ಮೀನರಾಶಿಯವರು ಬುದ್ಧಿಯಿಂದ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಹೃದಯದಿಂದ ಯೋಚಿಸುತ್ತಾರೆ. ಯಾರಾದರೂ ಬಂದು ಕಣ್ಣೀರು ಹಾಕಿದ್ರೆ ಸಾಕು, ಅವರ ಹಿನ್ನೆಲೆ ನೋಡದೆ ಅವರು ಒಳ್ಳೆಯವರೇ ಕೆಟ್ಟವರೇ ಎಂದು ಪರೀಕ್ಷಿಸದೆ ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅವರಿಗೆ ಸಹಾಯ ಮಾಡುತ್ತೀರಿ. ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ನಿಮ್ಮ ಒಳಗಿನ ಧ್ವನಿ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದರೂ ನೀವು ಅದನ್ನು ನಿರ್ಲಕ್ಷಿಸಿ ಪಾಪ ಅವರು ಬದಲಾಗಬಹುದು ಎಂದು ನಂಬುತ್ತೀರಿ. ವಾಸ್ತವ ಪ್ರಪಂಚ ತುಂಬ ಕ್ರೂರಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿದ್ದರೂ ನೀವು ಒಂದು ಕನಸಿನ ಲೋಕದಲ್ಲಿ ಬದುಕಲು ಇಷ್ಟಪಡುತ್ತೀರಿ. ಕಷ್ಟಗಳು ಬಂದಾಗ ಅದನ್ನು ಎದುರಿಸುವ ಬದಲು ಅದರಿಂದ ಓಡಿ ಹೋಗಲು ಅಥವಾ ನಿದ್ದೆ, ವ್ಯಸನ ಅಥವಾ ಒಂಟಿತನಕ್ಕೆ ಶರಣಾಗಲು ನೋಡುತ್ತೀರಿ. ಈ ಅತಿಯಾದ ಭಾವುಕತೆ ಮತ್ತು ಪಲಾಯನವಾದ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಗಮನಿಸಿ. ಮೊದಲನೆಯದಾಗಿ ಭಾವನಾತ್ಮಕ ಶೋಷಣೆ. ಜನರು ನಿಮ್ಮನ್ನು ಕೇವಲ ಬಳಸಿಕೊಳ್ಳಲು ಹತ್ತಿರ ಬರುತ್ತಾರೆ. ಮೀನರಾಶಿಯವರು ಬೇಗ ಕರಗುತ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಹತ್ತಿರ ಬಂದು ನಾಟಕವಾಡಿ ನಿಮ್ಮ ಹಣವನ್ನು, ಪ್ರೀತಿಯನ್ನು ದೋಚಿಕೊಂಡು ಹೋಗುತ್ತಾರೆ. ನೀವು ಮೋಸ ಹೋದ ನಂತರವೂ ಅವರೇನು ಮಾಡ್ತಾರೆ, ಪಾಪ ಪರಿಸ್ಥಿತಿ ಹಾಗಿತ್ತು ಅಂತ ಅವರಿಗೆ ಸಪೋರ್ಟ್ ಮಾಡ್ತೀರಿ. ಇದು ನಿಮ್ಮನ್ನು ನೀವು ಪಾತಾಳಕ್ಕೆ ತಳ್ಳಿಕೊಂಡಂತೆ ಅಲ್ಲವೇ? ಎರಡನೆಯದಾಗಿ ಆರ್ಥಿಕ ಅಸ್ಥಿರತೆ. ಮೀನರಾಶಿಯವರಿಗೆ ಹಣ ಸಂಪಾದಿಸುವ ಅದ್ಭುತ ಐಡಿಯಾಗಳಿವೆ, ಆದರೆ ಹಣ ಉಳಿಸುವ ಬುದ್ಧಿ ಇಲ್ಲ. ಯಾರೋ ಕಷ್ಟ ಅಂದ್ರು ಅಂತ ಸಾಲ ಕೊಡ್ತೀರಿ ಅಥವಾ ಬೇರೆಯವರ ಸಾಲಕ್ಕೆ ನೀವು ಶ್ಯೂರಿಟಿ ಹಾಕ್ತೀರಿ. ಕೊಟ್ಟ ಹಣ ವಾಪಸ್ ಕೇಳಲು ನಿಮಗೆ ಮುಜುಗರ. ಹೀಗಾಗಿ ದುಡಿದು ಬೇರೆಯವರ ಪಾಲಾಗುತ್ತದೆಯೇ ಹೊರತು ನಿಮ್ಮ ಜೇಬಿನಲ್ಲಿ ಬಿಡಿಗಾಸು ಉಳಿಯಲ್ಲ. ಮೂರನೆಯದಾಗಿ ಅವಕಾಶಗಳ ನಾಶ. ಮತ್ತೊಂದು ಸೋಮಾರಿತನ. ಮೀನರಾಶಿಯವರು ಕನಸು ಕಾಣುವುದರಲ್ಲಿ ಎತ್ತಿದ ಕೈ. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮನಸ್ಸಲ್ಲೇ ಅರಮನೆ ಕಟ್ಟಿತೀರಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಾಗ ಆಲಸ್ಯ ಮಾಡುತ್ತೀರಿ. ಅಥವಾ ಚಿಕ್ಕದೊಂದು ಸಮಸ್ಯೆ ಬಂದರೂ ಎದೆಗುಂದಿ ಕೂತು ಬಿಡುತ್ತೀರಿ. ನಿಮ್ಮ ಕಲ್ಪನಾ ಲೋಕದಿಂದ ಹೊರಬಂದು ಕೆಲಸ ಮಾಡಲು ನಿಮಗೆ ಮನಸ್ಸಾಗುವುದಿಲ್ಲ. ಇದರಿಂದ ಎಷ್ಟೋ ಅದ್ಭುತ ಪ್ರತಿಭೆ ಇದ್ದರೂ ನೀವು ಮೂಲೆ ಗುಂಪಾಗಿದ್ದೀರಿ. ಮೀನರಾಶಿಯವರೇ, ಸಾಕು ಈ ಮುಗ್ಧತೆ. ಜಗತ್ತು ನೀವು ಅಂದುಕೊಂಡಷ್ಟು ಒಳ್ಳೆಯದಲ್ಲ. ನೀವು ಬದುಕಬೇಕು, ಗೆಲ್ಲಬೇಕು ಅಂದರೆ ಈಗಲೇ ಈ 3 ಕಠಿಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ವ್ಯಾವಹಾರಿಕವಾಗಿರುವುದನ್ನು ಕಲಿಯಿರಿ. ಇನ್ಮುಂದೆ ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಯಾರೇ ಬಂದು ಏನೇ ಹೇಳಲಿ ಅದರಲ್ಲಿ ಸತ್ಯ ಎಷ್ಟಿದೆ ಅಂತ ಕಣ್ಣಾರೆ ನೋಡಿ. ಬುದ್ಧಿಯಿಂದ ಆಲೋಚಿಸಿ. ಕಣ್ಣೀರಿಗೆ ಕರಗಬೇಡಿ. ನೆನಪಿಡಿ, ಎಲ್ಲರನ್ನೂ ಉದ್ಧಾರ ಮಾಡಲು ನೀವು ದೇವರಲ್ಲ. ಮೊದಲು ನಿಮ್ಮ ಏಳಿಗೆಯನ್ನು ನೋಡಿಕೊಳ್ಳಿ. ಎರಡನೆಯದಾಗಿ ಗಡಿಗಳನ್ನು ಹಾಕಿಕೊಳ್ಳಿ. ನಿಮ್ಮ ಹಾಗೂ ಬೇರೆಯವರ ನಡುವೆ ಒಂದು ಲಕ್ಷ್ಮಣ ರೇಖೆ ಇರಲಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ನನ್ನ ಜೀವನಕ್ಕೆ ಇವರ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿ. ಯಾರು ನಿಮ್ಮ ನೆಮ್ಮದಿ ಹಾಳು ಮಾಡುತ್ತಾರೋ ಅವರು ಎಷ್ಟೇ ಹತ್ತಿರದವರಾದರೂ ಅವರನ್ನು ದೂರ ಇಡಿ. ವಿಷ ಕುಡಿಯೋದು ತ್ಯಾಗ ಅಲ್ಲ, ಅದು ದಡ್ಡತನ. ಮೂರನೆಯದಾಗಿ ಕನಸಿನಿಂದ ಎದ್ದು ಓಡಲು ಶುರು ಮಾಡಿ. ಕಲ್ಪನೆ ಮಾಡಿಕೊಂಡಿದ್ದು ಸಾಕು, ಅದನ್ನು ರಿಯಾಲಿಟಿ ಮಾಡಲು ಇಳಿಯಿರಿ. ಸಣ್ಣ ಪುಟ್ಟ ಸೋಲುಗಳಿಗೆ ಹೆದರಿ ಹಿಂದಕ್ಕೆ ಓಡಬೇಡಿ. ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದು ಮೀನರಾಶಿಯ ಲಕ್ಷಣವಾಗಬಾರದು. ಸಮಸ್ಯೆಗಳ ಅಲೆಗಳನ್ನು ಸೀಳಿ ಈಜುವುದೇ ನಿಜವಾದ ಮೀನರಾಶಿಯ ತಾಕತ್ತು. ಇಂದಿನ ಕೆಲಸವನ್ನು ಹಿಂದೆ ಮಾಡಿ. ಮೀನರಾಶಿಯವರೇ, ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳು ಸಿಗುತ್ತವೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಳವಾಗಿದೆ. ನೀವು ಅಂದುಕೊಂಡ್ರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ, ಜ್ಞಾನ ನಿಮ್ಮಲ್ಲಿದೆ. ಆದರೆ ನೀವು ಎಚ್ಚೆತ್ತುಕೊಳ್ಳಬೇಕು ಅಷ್ಟೇ. ನಿಮ್ಮ ದಯೆ, ಕರುಣೆ ದೌರ್ಬಲ್ಯವಾಗದಿರಲಿ, ಅದು ನಿಮ್ಮ ಶಕ್ತಿಯಾಗಲಿ. ಯಾರು ನಿಮ್ಮನ್ನು ಹುಚ್ಚರು, ದಡ್ಡರು ಎಂದು ಕರೆದರೂ ಅವರೇ ನಾಳೆ ನಿಮ್ಮ ಕಾಲ ಬುಡಕ್ಕೆ ಬಂದು ಸಲಹೆ ಕೇಳುವಂತೆ ನೀವು ಬೆಳೆಯಬೇಕು. ಆ ಸಾಮರ್ಥ್ಯ ಗುರುವಿನ ಅನುಗ್ರಹದಿಂದ ನಿಮಗೆ ಸಿಕ್ಕಿದೆ. ಎದ್ದೇಳಿ, ವಾಸ್ತವವನ್ನು ಎದುರಿಸಿ, ಗೆದ್ದು ತೋರಿಸಿ. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಗಿದ್ರೆ, ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳೇ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಮಗೆ ದೊಡ್ಡ ಪ್ರೋತ್ಸಾಹ ನೀಡುತ್ತದೆ. ಮತ್ತು ಮೀನರಾಶಿಯವರೇ, ನಿಮ್ಮಂತೆಯೇ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ಹೊಸ ದಾರಿ ಸಿಗಲಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲಿ. ನಿಮ್ಮ ಬದುಕಿನ ರಹಸ್ಯಗಳನ್ನು ಪ್ರತಿದಿನ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದಲ್ಲಿ ನೀವು ನಂಬಿ ಮೋಸ ಹೋದ ಘಟನೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.